ಮುಂಜಾನೆಯ ದೇವರ ನುಡಿ. ಧರ್ಮೋಪದೇಶ ಕಾಂಡ 7ನೇ ಅಧ್ಯಾಯ 13ನೇ ವಚನ. ನಿಮ್ಮನ್ನು ಪ್ರೀತಿಸಿ ಅಭಿವೃದ್ಧಿಪಡಿಸಿ ಹೆಚ್ಚಿಸುವನು ಎಂಬುದಾಗಿ ಬರೆಯಲ್ಪಟ್ಟಿದೆ. ನಮ್ಮ ದೇವರು ಪ್ರೀತಿ ಸ್ವರೂಪನಾದ ದೇವರಾಗಿದ್ದಾರೆ. ನಮ್ಮ ಪ್ರೀತಿಯೋ ಸ್ವಾರ್ಥದಿಂದ ಕೂಡಿರಬಹುದು, ಆದರೆ ಕರ್ತನ ಪ್ರೀತಿಯು ನಮ್ಮನ್ನು ಹುಡುಕುತ್ತಾ, ನಮಗೋಸ್ಕರ ಚಿಂತಿಸುತ್ತಾ, ನಮ್ಮನ್ನು ಪರಲೋಕ ರಾಜ್ಯಕ್ಕಾಗಿ ಸಿದ್ಧಪಡಿಸಬೇಕೆಂಬುವಂತಹ ಉನ್ನತ ಉದ್ದೇಶದಿಂದ ಪ್ರಾಣವನ್ನು ನೀಡಿ ತ್ಯಾಗದಿಂದ ತುಂಬಿದ ಕಲ್ವಾರಿ ಪ್ರೀತಿಯನ್ನು ನಮ್ಮ ಮೇಲೆ ಸುರಿಸಿದ್ದಾರೆ. ಅಂತಹ ದೈವಿಕ ಪ್ರೀತಿಯಿಂದ ಪ್ರೀತಿಸಿದ ದೇವರು ನಿನ್ನನ್ನು ಅಭಿವೃದ್ಧಿಪಡಿಸಬೇಕೆಂಬುದಾಗಿ ಇನ್ನೂ ಆಸೆ ಪಡುತ್ತಿದ್ದಾರೆ. ಮನುಷ್ಯರಾದರೂ ನಿನ್ನ ಅಭಿವೃದ್ಧಿಯನ್ನು ನೋಡಿ ಹೊಟ್ಟೆ ಕಿಚ್ಚು ಪಡಬಹುದು. ಪ್ರಿಯ ಸಹೋದರ ಸಹೋದರಿ, ನಿನ್ನನ್ನು ಹೆಚ್ಚಿಸಿ ಲೋಕದ ಜನರೆಲ್ಲರಿಗಿಂತ ನಿನ್ನನ್ನು ಪ್ರಸಿದ್ಧಿಗೆ ತರಲು ಬಯಸುತ್ತಿದ್ದಾರೆ. ಮನುಷ್ಯರು ನಿನ್ನನ್ನು ಕೆಳಗಿಳಿಸಲು ಪ್ರಯತ್ನಿಸಿ ನಿನ್ನನ್ನು ಹಿಂಸಿಸಿ ಬಾಧೆಪಡಿಸಬಹುದು. ಅವರ ಮಾತುಗಳು ಕತ್ತಿಯ ಹಾಗೆ ಚುಚ್ಚುವಂತಿರಬಹುದು. ಕರ್ತನು ನಿನ್ನನ್ನು ಪ್ರೀತಿಸಿ ಅಭಿವೃದ್ಧಿಪಡಿಸಿ ಹೆಚ್ಚಿಸಿದಾಗ ಯಾರೂ ನಿನ್ನನ್ನು ತುಳಿದು ಹಾಕಲು ಸಾಧ್ಯವಿಲ್ಲ. ಇದು ನಿಜ. ನೀನು ಕರ್ತನ ಕೈಯಲ್ಲಿದ್ದರೆ ಸಾಕು, ಆತನ ಆಜ್ಞೆಗಳನ್ನು ಕೈಗೊಂಡು ಜೀವಿಸಿದರೆ ಸಾಕು. ಪ್ರೀತಿ ಸ್ವರೂಪನಾದ ದೇವರೇ, ನಿನ್ನ ಪವಿತ್ರ ನಾಮಕ್ಕೆ ಮಹಿಮೆಯಾಗಲಿ ಸ್ವಾಮಿ. ನೀವು ನಮ್ಮನ್ನು ಅಪಾರವಾದ ಪ್ರೀತಿಯಿಂದ ಪ್ರೀತಿಸಿದ್ದಕ್ಕಾಗಿ ಸ್ತೋತ್ರ. ನಂಬಿರುವ ಎಲ್ಲರ ಜೀವಿತಗಳನ್ನು ಆಧ್ಯಾತ್ಮಿಕವಾಗಿ, ಆರ್ಥಿಕವಾಗಿ, ಎಲ್ಲ ವಿಷಯಗಳಲ್ಲಿ ಅಭಿವೃದ್ಧಿಪಡಿಸಿ ಹೆಚ್ಚಿಸಿ ನಿಮ್ಮ ಉನ್ನತವಾದ ನಾಮಕ್ಕೆ ಮಹಿಮೆ ತಂದುಕೊಳ್ಳಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್.